ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಮ್ಮೆ ಈ ವೀರ್ಯ ಏನಿರುತ್ತೆ ತುಂಬ ತೆಳ್ಳಗಿರುತ್ತೆ, ತುಂಬ ಥಿನ್ ಇರುತ್ತೆ, ವಾಟ್ರಿ ಇರುತ್ತೆ. ಸೊ ಯಾಕೆ ಈ ವೀರ್ಯ ಇಷ್ಟು ವಾಟ್ರಿ ಇದೆ, ಇಷ್ಟು ತೆಳ್ಳಗಿದೆ ಅಂತ ಕೆಲವೊಮ್ಮೆ ಪ್ರಶ್ನೆ ಬರ್ತಾ ಇರುತ್ತೆ. ಆ್ಯಂಡ್ ಈ ಥರ ಇರೋದ್ರಿಂದ ಇದೇನಾದರೂ ಮುಂದೆ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಮಾಡಬಹುದಾ, ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವೀರ್ಯ ಏನಿರುತ್ತೆ ಇದರಲ್ಲಿ ಜಸ್ಟ್ ಶುಕ್ರಾಣು ಮಾತ್ರ ಇರೋದಿಲ್ಲ. ಶುಕ್ರಾಣು ಬರೀ 5% ಮಾತ್ರ ಶುಕ್ರಾಣು ಇರುತ್ತೆ. ಮೆಜಾರಿಟಿ ಅದರಲ್ಲಿ ಏನು ದ್ರವಗಳಿರ್ತವೆ, ನಮ್ಮ ಸೆಮೈನಲ್ ಫ್ಲೂಯಿಡ್ ಇರ್ಬೋದು, ಪ್ರೋಸ್ಟೇಟಿಕ್ ಗ್ಲ್ಯಾಂಡ್ ಇರ್ಬೋದು, ಇವೆಲ್ಲವೂ ಸೆಕ್ರೀಟ್ ಮಾಡಿದಂತಹ ಈ ರಸಗಳು, ದ್ರವಗಳು ಕೂಡಿ ಒಂದು ವೀರ್ಯ ತಯಾರಾಗ್ತಾ ಇರುತ್ತೆ. ಅದರಲ್ಲಿ 5% ಈ ಶುಕ್ರಾಣು ಇರ್ತವೆ. ಸೊ ನಾರ್ಮಲ್ ಸೆಮೆನ್ ಹೇಗಿರುತ್ತೆ, ಥಿಕ್ ಆಗಿರುತ್ತೆ, ವೈಟಿಶ್ ಅಥವಾ ಗ್ರೇಯಿಶ್ ಕಲರ್ ಇರುತ್ತೆ. ಅದರ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ, ಈಗ ಈ ಮೊಟ್ಟೆಯ ವೈಟಿಶ್ ಪಾರ್ಟ್, ನಾವು ಮೊಟ್ಟೆಯನ್ನು ಒಡೆದಾಗ ಯೆಲ್ಲೋ ಮತ್ತು ವೈಟ್, ಆ ವೈಟ್ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅದರ ಥರ ಅದರ ಕನ್ಸಿಸ್ಟೆನ್ಸಿ ಇರುತ್ತೆ ವೀರ್ಯದ್ದು. ಸ್ಟಿಕ್ಕಿ ಇರುತ್ತೆ. ಸೊ ಇದು ನಾರ್ಮಲ್ ವೀರ್ಯದ ಕನ್ಸಿಸ್ಟೆನ್ಸಿ ಅಥವಾ ಲುಕ್. ಒನ್ಸ್ ಇನ್ ಅ ವೈಲ್ ನಿಮ್ಮ ಸೆಮೆನ್ ಈ ಥರ ಸ್ವಲ್ಪ ವಾಟ್ರಿ ಇದೆ, ಸ್ವಲ್ಪ ನೀರಿನ ಥರ ಇದೆ ಅಂದಾಗ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಸಪೋಸ್ ಬಹಳ ಸಲ ನೀವು ನೋಡ್ತಾ ಇದ್ದೀರಾ ಈ ಥರ ವಾಟ್ರಿನೇ, ಅದು ನೀರಿನ ಥರನೇ ಇದೆ, ಅಥವಾ ಬೇರೆ ಡಿಸ್ಕಲರ್ಡ್ ಇದೆ, ಕೆಲವೊಮ್ಮೆ ರೆಡ್ಡಿಶ್ ಇದೆ, ಗ್ರೀನಿಶ್ ಇದೆ, ಈ ಥರದ್ದೆಲ್ಲ ಇದ್ದಾಗ ಆ್ಯಂಡ್ ನಿಮಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದ್ದಾಗ ನಾವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಬಹಳ ನೀರಿನ ಥರ ಇರುತ್ತೆ, ಬಹಳ ವಾಟ್ರಿ ಥರ ನಮ್ಗೆ ಕಾಣ್ತಾ ಇರುತ್ತೆ. ಒಂದು ಕಾಮನ್ ಕಾಸ್ ಇದಕ್ಕೆ ಅಂತ ಹೇಳಿದರೆ ಈ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ. ನಾರ್ಮಲಿ ಈ ಸೆಮೆನ್ನಲ್ಲಿ ಒಂದು 15 ಮಿಲಿಯನ್ ಅಷ್ಟು ಸ್ಪರ್ಮ್ಸ್ ಇರಬೇಕಾಗತ್ತೆ ಪರ್ ml. ಸಪೋಸ್ ಆ ಸ್ಪರ್ಮ್ ಕೌಂಟ್ 15 ಮಿಲಿಯನ್ಗಿಂತ ಬಹಳ ಕಡಿಮೆ ಇತ್ತು ಅಂದಾಗ ಕೆಲವೊಮ್ಮೆ ಈ ವೀರ್ಯ ಬಹಳ ನೀರಿನಂತೆ ಕಾಣ್ತಾ ಇರ್ಬೋದು. ಈಗ ಯಾಕೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬೋದು, ಏನಾದರೂ ಜೆನೆಟಿಕ್ ಡಿಫೆಕ್ಟ್, ಕ್ಲಿನ್ ಫಿಲ್ಟರ್ ಸಿಂಡ್ರೋಮ್ ಇದೆ, ಅಥವಾ ಈ ಟೆಸ್ಟಿಸ್ ವೃಷಣದಲ್ಲಿ ಇನ್ಫೆಕ್ಷನ್ ಆಗಿದೆ, ವೃಷಣಕ್ಕೆ ಏನಾದರೂ ರೇಡಿಯೇಷನ್ ಕೊಟ್ಟಿದ್ದಾರೆ, ವೃಷಣದಲ್ಲಿ ಏನಾದರೂ ಕ್ಯಾನ್ಸರ್ ಇದೆ, ಅಥವಾ ಕೆಲವೊಂದು ಔಷಧಿಗಳ ಸೈಡ್ ಇಫೆಕ್ಟ್ಸ್ ಇದೆ, ಆ ಪೇಷಂಟ್ ಜಾಸ್ತಿ ಆಲ್ಕೋಹಾಲ್ ಕುಡಿತಾ ಇದ್ದಾನೆ, ಇವು ಎಲ್ಲದರಿಂದ ಸ್ಪರ್ಮ್ ಪ್ರೊಡಕ್ಷನ್ ಸರಿಯಾಗದೇ ಇರಬಹುದು. ಸೊ ಅಂಥ ಕಂಡೀಷನ್ಸಲ್ಲೆಲ್ಲ ಈ ವೀರ್ಯ ಏನಿರುತ್ತೆ ತುಂಬ ನೀರಿನಂತೆ, ತುಂಬ ವಾಟ್ರಿಯಾಗಿ ಕಂಡು ಬರಬಹುದು. ಎರಡನೇ ಕಂಡೀಷನ್ ಅಂತ ಹೇಳಿದರೆ ವೆರಿಕೋಸೀಲ್. ವೆರಿಕೋಸೀಲ್ ಅಂದರೆ ಏನು, ಈ ವೆರಿಕೋಸೀಲಲ್ಲಿ ನಿಮ್ಮ ಈ ವೃಷಣದ ಸುತ್ತಲೂ ಇರುವಂಥ ರಕ್ತನಾಳಗಳು ಊದ್ಕೊಂಡು ಬಿಟ್ಟಿರ್ತವೆ. ಹೇಗೆ ವೆರಿಕೋಸ್ ವೇನ್ಸ್ ಅಂತ ಹೇಗೆ ನಾವು ಹೇಳ್ತಿರ್ತೀವಿ ಕಾಲಿನಲ್ಲಿ, ಅದೇ ರೀತಿ ಈ ವೃಷಣದ ಹತ್ತಿರ ಇರುವಂತಹ ಈ ರಕ್ತನಾಳಗಳು ಊದ್ಕೊಂಡು ಬಿಡ್ತವೆ. ಯಾಕಂದರೆ ಅಲ್ಲಿ ಕವಾಟದಲ್ಲಿ ಪ್ರಾಬ್ಲಮ್ ಇರುತ್ತೆ. ಹೀಗೆ ಇವು ಊದ್ಕೊಂಡಿದ್ದಾಗ ಏನು ಪ್ರಾಬ್ಲಮ್ ಮಾಡ್ತಾವೆ, ಇವು ಈ ಟೆಂಪ್ರೇಚರನ್ನು, ಈ ವೃಷಣದ ಟೆಂಪ್ರೇಚರನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಕೆಲವೊಮ್ಮೆ ಸ್ಪರ್ಮ್ ಪ್ರೊಡಕ್ಷನ್ಗೆ, ಸ್ಪರ್ಮ್ ಪ್ರೊಡ್ಯೂಸ್ ಆಗಲಿಕ್ಕೆ, ಸ್ಪರ್ಮಿನ ಕ್ವಾಂಟಿಟಿ ಮೇಲೆ ಇದು ಎಫೆಕ್ಟ್ ಆಗ್ತಾ ಇರ್ಬೋದು. ಸೊ ಬಹಳಷ್ಟು ಸಲ ಯಾವಾಗ ಈ ಗಂಡಸಿಗೆ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ, ನಾವು ಅಲ್ಟ್ರಾಸೌಂಡ್ ನೋಡಿದಾಗ ವೆರಿಕೋಸೀಲ್ ಇದ್ದಾಗ ಡಾಕ್ಟ್ರು ವೆರಿಕೋಸೀಲಿನ ಆಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಕೆಲವೊಬ್ಬರಿಗೆ ಈ ವೆರಿಕೋಸೀಲಿನ ಆಪ್ರೇಷನ್ ಆದಮೇಲೆ ಈ ಸ್ಪರ್ಮ್ ಕೌಂಟ್ ಆಗಲಿ ಅಥವಾ ಸ್ಪರ್ಮಿನ ಕ್ವಾಂಟಿಟಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ವೆರಿಕೋಸೀಲ್ ಇದ್ದಾಗಲೂ ಸಹ ವೀರ್ಯದ ಕ್ವಾಲಿಟಿ ಬಹಳ ವಾಟ್ರಿ ಇರ್ಬೋದು ಬಿಕಾಸ್ ಆಫ್ ಲೋ ಸ್ಪರ್ಮ್ ಕೌಂಟ್. ಈಗ ಮೂರನೇ ಕಂಡೀಷನ್ ಅಂತ ಹೇಳಿದರೆ ಫ್ರೀಕ್ವೆಂಟ್ ಇಜಾಕ್ಯುಲೇಷನ್ ಅಥವಾ ಫ್ರೀಕ್ವೆಂಟ್ ಸೆಕ್ಷುವಲ್ ಆಕ್ಟಿವಿಟಿ. ಫ್ರೀಕ್ವೆಂಟ್ಲಿ ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೊಂಡಿದ್ದೀರಾ, ಅಥವಾ ನೀವು ಬಹಳ ಫ್ರೀಕ್ವೆಂಟ್ಲಿ ಈ ಹಸ್ತಮೈಥುನ ಮಾಡ್ಕೊಳ್ತಾ ಇದ್ದೀರಾ ಅಂದಾಗ ಈ ಸ್ಪರ್ಮ್ ಇನ ಕ್ವಾಂಟಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಇರುತ್ತೆ. ಸೊ ವೀರ್ಯ ಸ್ವಲ್ಪ ತೆಳ್ಳಗಾಗಿ ಕಾಣಿಸ್ತಾ ಇರ್ಬೋದು. ಸೊ ಒಂದು ಸ್ಪರ್ಮ್ ಒಂದು ಪ್ರೊಡ್ಯೂಸ್ ಆಗಲಿಕ್ಕೆ ನಮಗೆ ಒಂದು 2 months, ಆಲ್ಮೋಸ್ಟ್ 64 days ಬೇಕಾಗ್ತಾ ಇರುತ್ತೆ. ಸೊ ಹೇಗೆ ನೀವು ಪದೇ ಪದೇ ಈ ಥರ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾ ಹೋದಾಗ ನಮ್ಮ ಬಾಡಿಗೆ ಅಷ್ಟು ಅದಕ್ಕೆ ಪ್ಯಾಚಪ್ ಮಾಡಲಿಕ್ಕೆ ಅಥವಾ ನಮ್ಮ ಬಾಡಿ ಅಷ್ಟು ಕೋಪಪ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಈ ಸ್ಪರ್ಮ್ಸ್ ಅಥವಾ ಈ ವೀರ್ಯ ಏನಿರುತ್ತೆ ಸ್ವಲ್ಪ ನೀರಿನ ಥರ ಕಾಣ್ತಾ ಇರ್ಬೋದು.
ನೆಕ್ಸ್ಟ್ ಕಾಸ್ ಅಂತ ಹೇಳಿದರೆ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್. ಈಗ ನಿಮಗೆ ಗೊತ್ತೇ ಇರುವ ಹಾಗೆ ಈ ಗಂಡಸಿನಲ್ಲಿ ಈ ಯೂರಿನ್ ಪಾಸ್ ಮಾಡುವಂತಹ ಮಾರ್ಗ ಮತ್ತು ಇಜಾಕ್ಯುಲೇಟ್ ಮಾಡುವಂತಹ ಮಾರ್ಗ ಒಂದೇ ಇರುತ್ತೆ, ಅದು ನಮ್ಮ ಯುರೇತ್ರ. ಕೆಲವೊಂದ್ಸಲ ಏನಾಗ್ಬಿಡತ್ತೆ, ರಿಟ್ರೋಗ್ರೇಡ್ ಇಜಾಕ್ಯುಲೇಷನ್ ಆಗುತ್ತೆ. ಈ ಇಜಾಕ್ಯುಲೇಟ್ ಇನ್ಸ್ಟೆಡ್ ಆಫ್ ಕಮಿಂಗ್ ಇನ್ ಟು ದ ಯುರೇತ್ರ ಅದು ಈ ಯೂರಿನರಿ ಬ್ಲ್ಯಾಡರ್ ಮೂತ್ರಕೋಶಕ್ಕೇ ಹೋಗ್ಬಿಡ್ಬೋದು. ಅಲ್ಲಿರುವಂತಹ ಈ ನರಗಳ ಏನಾದರೂ ಡ್ಯಾಮೇಜ್ ಆಗಿತ್ತು, ಡಯಾಬಿಟಿಸ್ ಎಕ್ಸೆಟ್ರಾ, ಈ ಥರದ್ದೆಲ್ಲ ಕಂಡೀಷನ್ಸಲ್ಲಿ ನರಗಳು ಸರಿಯಾಗಿ ಆ ಬಾಗ್ಲನ್ನು ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದು ಹಿಂದ್ಗಡೆ ಹೋಗ್ತಾ ಇರುತ್ತೆ, ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್. ಸೊ ಆವಾಗ ಏನಾಗುತ್ತೆ, ಬರುವಂಥ ವೀರ್ಯ ಬಹಳ ತೆಳ್ಳಗಿರುತ್ತೆ, ವಾಟ್ರಿ ಇರುತ್ತೆ. ಸೊ ಈ ರೆಟ್ರೋಗ್ರೇಡ್ ಇಜಾಕ್ಯುಲೇಷನಲ್ಲೂ ಸಹ ಈ ವಾಟ್ರಿ ಸೆಮೆನನ್ನು ನಾವು ನೋಡ್ತಾ ಇರಬಹುದು. ಕೆಲವೊಂದು ವೈಟಮಿನ್ಸ್ ಅಥವಾ ಟ್ರೇಸ್ ಮಿನರಲ್ಸ್ ಡೆಫಿಷಿಯನ್ಸಿಯಿಂದ, ಲೈಕ್ ಜಿಂಕ್ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಗಿದೆ. ಜಿಂಕ್ ಒಂದು ಬಹಳ ಇಂಪಾರ್ಟೆಂಟ್ ಮಿನರಲ್, ಬರೀ ನಿಮ್ಮ ಈ ಸೆಕ್ಷುವಲ್ ಹೆಲ್ತ್ ಅಥವಾ ಈ ಲೈಂಗಿಕ ಹೆಲ್ತಿಗೆ ಮಾತ್ರ ಅಲ್ಲ, ನಿಮ್ಮ ಬಾಡಿ ಇಮ್ಯುನಿಟಿಗಾಗಿ, ವೂಂಡ್ ಹೀಲಿಂಗಿಗಾಗಿ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಕೆಲವೊಮ್ಮೆ ಈ ಜಿಂಕ್ ಎಕ್ಸೆಟ್ರಾ ಕಡಿಮೆ ಆದಾಗ ಈ ಸೆಮೆನ್ ಪ್ರೊಡಕ್ಷನ್ ಇರ್ಬೋದು ಅಥವಾ ಸೆಮೆನ್ನಿನ ಕ್ವಾಲಿಟಿ ಸ್ವಲ್ಪ ಚೇಂಜ್ ಆಗ್ಬೋದು. ಸೊ ಜಿಂಕ್ ಹೆಚ್ಚಿರುವಂತಹ ಆಹಾರಗಳು ಯಾವುದು, ಈ ನಿಮ್ಮ ಸೀ ಫುಡ್ ಇರ್ಬೋದು, ಆಯಿಸ್ಟರ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಮೊಸರು ಇರ್ಬೋದು, ಈ ಥರ ಬೀಜಗಳು, ಈ ಪಂಪ್ಕಿನ್ ಸೀಡ್ಸ್ ಎಕ್ಸೆಟ್ರಾ, ಇವೆಲ್ಲದರಲ್ಲಿ ಜಿಂಕ್ ಇರ್ತವೆ. ಸೊ ಜಿಂಕ್ ಸಹ ನಿಮ್ಮ ಸೆಮೆನ್ನಿನ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯನ್ನು ಇಂಪ್ರೂವ್ ಮಾಡ್ತಾ ಇರುತ್ತೆ. ಕೆಲವೊಂದು ಇನ್ಫೆಕ್ಷನ್ಸ್ ಲೈಕ್ ಕ್ಲೆಮಿಡಿಯಾ ಇರ್ಬೋದು, ಗೊನೋರಿಯಾ ಇರ್ಬೋದು, ಟ್ರೈಕೋಮೋನಿಯಾಸಿಸ್ ಇರ್ಬೋದು, ಇವೆಲ್ಲ ಸಹ ಈ ಸೆಮೆನ್ನಿನ ಕ್ವಾಲಿಟಿಯನ್ನು ಚೇಂಜ್ ಮಾಡ್ತವೆ. ಆವಾಗಲೂ ಸಹ ಈ ಸೆಮೆನ್ನಿನ ಕ್ವಾಲಿಟಿ ಏನಿರುತ್ತೆ ಈ ಥರ ನೀರಿನಂತ ಕಾಣ್ತಾ ಇರ್ಬೋದು. ಆ್ಯಂಡ್ ಕೆಲವೊಮ್ಮೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಥರ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಕಂಡೀಷನ್ನಲ್ಲಿ ನಾವು ಈ ವೀರ್ಯವನ್ನು ಈ ನೀರಿನಂತೆ ಅಥವಾ ಬಹಳ ತಿನ್ ಸೆಮೆನನ್ನು ನಾವು ನೋಡ್ತಾ ಇರ್ಬೋದು. ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಯಾವಾಗಲಾದರೂ ಒಮ್ಮೆ ಈ ಥರ ಈ ವಾಟ್ರಿ ಸ್ಪರ್ಮ್ ಬಂತು ಅಂದಾಗ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ನಿಮಗೆ ಪದೇ ಪದೇ ಪ್ರತಿ ಸಲ ಈ ಥರ ವಾಟ್ರಿ ಸ್ಪರ್ಮ್ಸ್ ಅಥವಾ ವಾಟ್ರಿ ಸೆಮೆನ್ ಇದೆ ಅಂದಾಗ ಇಟ್ ಕುಡ್ ಬಿ ದ್ಯಾಟ್ ನಿಮ್ಮ ಸೆಮೆನ್ ಅಲ್ಲಿ ಸ್ಪರ್ಮ್ಸ್ ಕೌಂಟ್ ಬಹಳ ಕಡಿಮೆ ಇದೆ, ಅಥವಾ ಈ ಥರ ಸೆಮೈನಲ್ ಗ್ಲ್ಯಾಂಡ್ಸ್ ಇರ್ಬೋದು ಅಥವಾ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಇರ್ಬೋದು, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂತ. ಈ ಥರದಿದ್ದಾಗ ಲೋ ಸ್ಪರ್ಮ್ ಕೌಂಟ್ ಎಲ್ಲ ಇದ್ದಾಗ ಫರ್ಟಿಲಿಟಿಗೆ, ಈ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರಬಹುದು. ಯಾವಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು, ಎವ್ರಿ ಟೈಮ್ ನೀವು ನಿಮ್ಮ ವೀರ್ಯವನ್ನು ಏನು ನೋಡ್ತೀರಾ ಅದು ತುಂಬ ನೀರಿನಂತೆ ಇದೆ, ತುಂಬ ಥಿನ್ ಆಗಿದೆ, ಕನ್ಸಿಸ್ಟೆನ್ಸಿ ಬಹಳ ವಾಟ್ರಿ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಅಥವಾ ಯೂರಾಲಜಿಸ್ಟನ್ನು ಭೇಟಿಯಾಗಬೇಕು. ಅದರ ಜೊತೆ ನಿಮಗೆ ನಿಮ್ಮ ಡಿಸ್ಚಾರ್ಜಿನ ಕಲರ್ ರಕ್ತ ಬರ್ತಾ ಇದೆ, ಗ್ರೀನಿಶ್ ಇದೆ, ಈ ಥರದ್ದೆಲ್ಲ ಇದ್ದಾಗ ಡಾಕ್ಟರನ್ನು ಭೇಟಿಯಾಗಬೇಕು. ನಿಮಗೆ ವೃಷಣದಲ್ಲಿ ನೋವಿದೆ, ವೃಷಣ ಊದ್ಕೊಂಡಿದೆ, ಜ್ವರ ಬರ್ತಾ ಇದೆ, ಅಲ್ಲಿ ಶೀತಗಡ್ಡೆಗಳು ದೊಡ್ಡದಾಗ್ತಾ ಇದ್ದಾವೆ, ಆವಾಗ ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಥವಾ ನೀವು ಇಜಾಕ್ಯುಲೇಷನ್ ಮಾಡಬೇಕಾದ್ರೆ ನಿಮಗೆ ನೋವಾಗ್ತಾ ಇದೆ, ನಿಮಗೆ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಒಂದು ವರ್ಷ ಟ್ರೈ ಮಾಡ್ತಾ ಇದ್ದೀರಾ ನ್ಯಾಚುರಲಿ ಬಟ್ ನಿಮಗೆ ಮಕ್ಕಳಾಗ್ತಾ ಇಲ್ಲ, ಆ್ಯಂಡ್ ನಿಮ್ಮ ಸೆಮೆನ್ ಕ್ವಾಲಿಟಿ ನಿಮ್ಗೆ ಅನ್ಸುತ್ತೆ ತುಂಬ ನೀರಿನಂತೆ ಇದೆ, ತುಂಬ ವಾಟ್ರಿ ಇದೆ ಅಂದಾಗ ಸಹ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ, ಸೆಮೆನ್ ಅನಾಲಿಸಿಸ್ ಅನ್ನು ಮಾಡ್ಲಿಕ್ಕೆ ಹೇಳ್ಬೋದು. ಈ ಸೆಮೆನ್ ಅನಾಲಿಸಿಸ್ ಅಲ್ಲಿ ನಾವು ಬರೀ ಸೆಮೆನ್ನಲ್ಲಿ ಎಷ್ಟು ಸ್ಪರ್ಮ್ಸ್ ಇದ್ದಾವೆ ಅಷ್ಟೇ ನೋಡೋದಿಲ್ಲ, ಸ್ಪರ್ಮಿನ ಮೂಮೆಂಟ್ ಹೇಗಿದೆ, ಮಾರ್ಫಾಲಜಿ ಹೇಗಿದೆ, ಪಸ್ ಸೆಲ್ಸ್ ಇದ್ದಾವ, ಕೆಂಪು ರಕ್ತ ಕಣಗಳಿದ್ದಾವ, ಇವೆಲ್ಲವನ್ನೂ ನಾವು ನೋಡ್ತಾ ಇರ್ತೇವೆ. ಸೊ ಈ ಸೆಮೆನ್ ಅನಾಲಿಸಿಸ್ ಬಗ್ಗೆ ಸಹ ನಾನೊಂದು ಕಂಪ್ಲೀಟ್ ವಿಡಿಯೋವನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸೆಮೆನ್ ಅನಾಲಿಸಿಸ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್, ನಮಗೆ ಬಹಳಷ್ಟು ಥಿಂಗ್ಸನ್ನು ಹೇಳ್ತಾ ಇರುತ್ತೆ ಈ ಸೆಮೆನ್ ಅನಾಲಿಸಿಸ್. ಎಸ್ಪೆಷಲಿ ಯಾವ ದಂಪತಿಗಳಿಗೆ ಮಕ್ಕಳಾಗ್ತಾ ಇರೋದಿಲ್ಲ, ಗಂಡಸಲ್ಲಿ ಮಾಡಿಸುವಂತಹ ಒಂದು ಕಾಮನೆಸ್ಟ್ ಟೆಸ್ಟ್ ಅಂತ ಹೇಳಿದರೆ ಈ ಸೆಮೆನ್ ಅನಾಲಿಸಿಸ್. ಸೊ ಈಗ ಈ ಥರ ವಾಟ್ರಿ ಸೆಮೆನ್ ಇದ್ದಾಗ, ಈ ನಮ್ಮ ವೀರ್ಯ ಈ ಥರ ನೀರಿನಂತೆ ಇದ್ದಾಗ ನಾವು ಏನು ಮಾಡಬೇಕು? ಸೊ ಯಾವ ಕಾರಣದಿಂದ ಈ ಥರ ಆಗ್ತಾ ಇದೆ ನಾವು ಅದನ್ನು ಟ್ರೀಟ್ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒನ್ಸ್ ಇನ್ ಅ ವೈಲ್ ನಿಮ್ಗೀಗ ಆಗ್ತಾ ಇದೆ, ನಾವು ಯಾವುದೇ ಟ್ರೀಟ್ಮೆಂಟನ್ನು ಕೊಡೋ ಅವಶ್ಯಕತೆ ಇಲ್ಲ. ಇನ್ಫೆಕ್ಷನ್ನಿಂದ ಆಗಿದೆ, ಟ್ರೈಕೋಮೋನಿಯಾಸಿಸಿಂದ ಆಗಿದೆ, ಕ್ಲೆಮಿಡಿಯಾದಿಂದ ಆಗಿದೆ, ಆವಾಗ ನಾವು ಅದಕ್ಕೆ ಆ್ಯಂಟಿಬಯೋಟಿಕ್ಸನ್ನು ಕೊಡಬೇಕಾಗತ್ತೆ. ವೆರಿಕೋಸೀಲಿಂದ ಆಗಿದೆ ಅಂದಾಗ ವೆರಿಕೋಸೀಲಿಗೆ ಟ್ರೀಟ್ಮೆಂಟ್, ಆಪ್ರೇಷನ್ಸು, ಲೇಸರ್ಸ್ ಎಕ್ಸೆಟ್ರಾ ಅದರ
ಮುಖಾಂತರ ನಾವು ಅದನ್ನು ಸರಿಪಡಿಸಬೇಕಾಗತ್ತೆ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆ ಥರದ್ದೆಲ್ಲ ಇದ್ದಾಗ ನಾವು ಜಿಂಕ್ ಎಕ್ಸೆಟ್ರಾನ ಸಪ್ಲಿಮೆಂಟ್ ಮಾಡ್ತಾ ಇರ್ತೇವೆ, ಸೊ ದ್ಯಾಟ್ ಸ್ಪರ್ಮಿನ ಕ್ವಾಲಿಟಿ ಕ್ವಾಂಟಿಟಿ ಇಂಪ್ರೂವ್ ಆಗಲಿ ಅಂತ. ಸೊ ಇವೆಲ್ಲದರಿಂದ ನಾವು ಈ ಸ್ಪರ್ಮಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು. ಅಲಾಂಗ್ ವಿತ್ ದ್ಯಾಟ್ ಕೆಲವೊಂದು ಜೀವನ ಶೈಲಿಯ ಚೇಂಜಸನ್ನು ಸಹ ನೀವು ಮಾಡಬೇಕಾಗತ್ತೆ. ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಒಳ್ಳೆಯ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳೋದು, ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದು, ಈ ಮದ್ಯಪಾನ ಧೂಮಪಾನ ಇವುಗಳಿಂದ ದೂರ ಇರೋದು, ಈ ಥರ ರೆಕ್ರಿಯೇಷನಲ್ ಡ್ರಗ್ಸನ್ನು ತೆಗೆದುಕೊಳ್ಳೋದು, ಇವುಗಳನ್ನೆಲ್ಲ ನೀವು ನಿಲ್ಲಿಸಬೇಕಾಗತ್ತೆ. ಆದಷ್ಟು ನೀವು ನಿಮ್ಮ ಆಹಾರದಲ್ಲಿ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಜಿಂಕ್, ವಿಟಮಿನ್ B12, ವಿಟಮಿನ್ D ಇಂಥವುಗಳನ್ನೆಲ್ಲ ನೀವು ಪಡೆಯಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಬಾಡಿ ವೇಟನ್ನು ಎಡಿಕ್ವೇಟ್ಲಿ ಮೇಂಟೈನ್ ಮಾಡ್ತಾ ಇರಬೇಕು. ಸಪೋಸ್ ನಿಮಗೆ ಡಯಾಬಿಟಿಸು BP ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನೀವು ಮೆಡಿಸಿನ್ಸನ್ನು ತೆಗೆದುಕೊಳ್ಬೇಕು ಆ್ಯಂಡ್ ಅದನ್ನು ನೀವು ಕಂಟ್ರೋಲ್ ಮಾಡಬೇಕು. ಸೊ ಇವೆಲ್ಲದರಿಂದ ಓವರಾಲ್ ನಮ್ಮ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಈ ರಿಪ್ರೊಡಕ್ಟಿವ್ ಹೆಲ್ತ್ ಸಹ ಇಂಪ್ರೂವ್ಮೆಂಟನ್ನು ತೋರಿಸ್ತಾ ಇರುತ್ತೆ. ಈ ವೀರ್ಯ ಈ ನೀರಿನಂತೆ ಇರೋದೇನಿರುತ್ತೆ ಯೂಶ್ವಲಿ ಟೆಂಪ್ರರಿ ಇರುತ್ತೆ, ಆನ್ ಇಟ್ಸ್ ಓನ್ ಅದು ಕಡಿಮೆ ಸಹ ಆಗತ್ತೆ. ಸಪೋಸ್ ಒಂದು ವ್ಯಕ್ತಿ ಬಹಳ ಸಲ ಈ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ ಅಥವಾ ಬಹಳ ಸಲ ಹಸ್ತಮೈಥುನ ಮಾಡ್ಕೊಳ್ತಾ ಇದ್ದಾನೆ, ಸೊ ನಾವು ಆವಾಗ ಆ ವ್ಯಕ್ತಿಯ ವೀರ್ಯ ಸ್ವಲ್ಪ ವಾಟ್ರಿ ಸ್ವಲ್ಪ ತಿನ್ನಾಗಿರೋದನ್ನು ಯೂಶ್ವಲಿ ನೋಡ್ತಾ ಇರ್ತೇವೆ. ಒಂದು ಸಲ ಅವರು ಇದರಿಂದ ಹೊರಗೆ ಬಂದಾಗ ಈ ಸೆಮೆನಿನ ಕ್ವಾಲಿಟಿ ಸರಿಯಾಗ್ತಾ ಇರುತ್ತೆ. ಬಟ್ ಸಪೋಸ್ ನೀವು ಯಾವತ್ತೂ ನಿಮ್ಮ ವೀರ್ಯ ಬಹಳ ತೆಳ್ಳಗಿದೆ, ಬಹಳ ನೀರಿನ ಥರ ಇದೆ ಅಂದಾಗ ಒಂದ್ಸಲ ಸೆಮೆನ್ ಅನಾಲಿಸಿಸನ್ನು ಮಾಡ್ಕೊಳ್ಳಿ. ಕೆಲವೊಮ್ಮೆ ಸ್ಪರ್ಮ್ ಕೌಂಟ್ ಕಡಿಮೆ ಆದಾಗ, ಕೆಲವೊಂದು ಇನ್ಫೆಕ್ಷನ್ಸ್ ಆದಾಗ, ಕೆಲವೊಂದು ಡೆಫಿಷಿಯನ್ಸೀಸ್ ಆದಾಗ, ರೆಟ್ರೋಗ್ರೇಡ್ ಇಜ್ಯಾಕ್ಯುಲೇಷನ್ಸ್ ಆದಾಗ ಇಂತಹದ್ರಲ್ಲೆಲ್ಲ ಸಹ ನಾವು ಈ ಸೆಮೆನ್ ಈ ಥರ ವಾಟ್ರಿ ಇರೋದನ್ನು ನೋಡ್ತಾ ಇರಬಹುದು. ಜಸ್ಟ್ ಬಿಕಾಸ್ ನಿಮ್ಮ ವೀರ್ಯ ನೀರಿನ ಥರ ಇದೆ ಅದರ ಅರ್ಥ ನಿಮಗೆ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅಲ್ಲ. ಸಪೋಸ್ ನೀವು ನೋಡ್ತಾ ಇದ್ದೀರಾ, ನೀವು 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀರಾ ಆ್ಯಂಡ್ ಅದ್ರ ಜೊತೆ ನಿಮ್ಮ ಸೆಮೆನ್ನಿನ ಕ್ವಾಲಿಟಿ ಏನಿದೆ ಬಹಳ ಥಿನ್ನಿದೆ, ಇದು ನೀರಿನ ಥರ ಇದೆ ಆ್ಯಂಡ್ ನಿಮ್ಮ ಮಕ್ಕಳೂ ಆಗ್ತಾ ಇಲ್ಲ ಅಂದಾಗ ಲೋ ಸ್ಪರ್ಮ್ ಕೌಂಟ್ ಮೇ ಬಿ ಒನ್ ಆಫ್ ದ ರೀಸನ್. ಸೊ ಆವಾಗ ನೀವು ಸೆಮೆನ್ ಅನಾಲಿಸಿಸನ್ನು ಮಾಡಿಕೊಂಡು ನೋಡಬೇಕು. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ ಹಾಗೆ ಇದರ ಜೊತೆ ನಿಮಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನೇ ಇರಲಿ, ಅದು ನೋವು ಇರಲಿ ಅಥವಾ ರಕ್ತ ಬರೋದಿರಲಿ, ನಿಮ್ಮ ವೀರ್ಯದಲ್ಲಿ ನಿಮ್ಮ ವೀರ್ಯದ ಕಲರ್ ಚೇಂಜ್ ಆಗ್ತಾ ಇದೆ, ನಿಮಗೆ ಫೀವರ್ ಬರ್ತಾ ಇದೆ, ಇಂಥ ಎಲ್ಲ ಕಂಡೀಷನ್ಸಲ್ಲಿ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು ಆ್ಯಂಡ್ ಕಾಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.